ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗಣಿತ 7ನೇ ತರಗತಿ ಗಣಿತದ 7ನೇ ಅಧ್ಯಾಯ ಆಗಿರ್ತಕ್ಕಂಥ ಪರಿಮಾಣಗಳ ಹೋಲಿಕೆ ಅಭ್ಯಾಸ 7.1ರ ಮುಂದುವರಿದ ಪ್ರಶ್ನೆಗಳನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 7.1ರ ಪ್ರಶ್ನೆ ಸಂಖ್ಯೆ 1ರಿಂದ 5 ಸ್ವವಿವರವಾಗಿ ನೋಡಿದ್ದೀವಿ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮತ್ತು ಇನ್ನಷ್ಟು ನಮ್ಮ ವಿಡಿಯೋಗೋಸ್ಕರ ನಮ್ಮ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ. ಈಗಾಗಲೇ ನಾವು 1ರಿಂದ 5 ಪ್ರಶ್ನೆಗಳನ್ನು ಸ್ವವಿವರವಾಗಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 6ರಿಂದ ಪ್ರಶ್ನೆ ಸಂಖ್ಯೆ 10 ಸ್ವವಿವರವಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 6 ಏನದ ನೋಡ್ರಿ. ಇಲ್ಲಿ ಮುಂದೆ ನೀಡಿರುವ ಶೇಕಡಾವನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆದು ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ತನ್ನಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಶೇಕಡಾಗಳನ್ನು ಕೊಟ್ಟಿದ್ದಾರೆ. 25%, 150%, 20%, 5% ಅಂತ ಕೆರಿಂದ ಇದನ್ನು ಶೇಕಡಾದಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಭಿನ್ನರಾಶಿಯಲ್ಲಿ ಬರೆದು ಆ ಭಿನ್ನರಾಶಿಯನ್ನು ಸುಲಭ ರೂಪಕ್ಕೆ ಅಥವಾ ಸರಳ ರೂಪಕ್ಕೆ ಏನು ಮಾಡಬೇಕಂದ್ರೆ ನಾವು ಕನ್ವರ್ಟ್ ಮಾಡಬೇಕು. ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಪ್ರಶ್ನೆ ಸಂಖ್ಯೆ 6ರಲ್ಲಿ ಎ 25%, ಬಿ 150%, ಸಿ 20%, ಡಿ 5% ಈ ರೀತಿಯಾಗೈತಿ. ನೋಡಿ, ಎ ಅನ್ನು ನೋಡಿದಾಗ ಎ ಅನ್ನು ನಾವು ಯಾವ ರೀತಿ ಭಿನ್ನರಾಶಿಯಲ್ಲಿ ಬರಿತೀವಿ ಅಂತಂದ್ರೆ 25/100 ಅಂತ ಬರಿತೀವಿ. 25/100 ಇದನ್ನು ಸರಳ ರೂಪಕ್ಕೆ ತರೋದಂದ್ರೆ 25 1 25 4 ಏನಾಗುತ್ತಿದೆ 1/4 ಅಂತ ಆಗುತ್ತೆ. ನೆಕ್ಸ್ಟ್ ಬಿ ಅನ್ನು ನೋಡಿದಾಗ ಬಿ ಏನಾಗುತ್ತೆ ಅಂದ್ರೆ 150/100 ಅಂತ ಆಗುತ್ತೆ. 150/100 ಅಂತ ಆಗುತ್ತೆ. ಈ 0 ಹೋಯಿತು. 5 2 5 3 ಎಷ್ಟಾಗುತ್ತೆ 3/2 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಇಲ್ಲಿ ಎಷ್ಟಾಗತ್ತಂದ್ರೆ 20% ಅಂತ ಐತಿ. ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ 20/100 ಅಂತ ಬರಿತೀವಿ. 20/100 ಈ 0 ಹೋಯಿತು. 2 1 2 5 1/5 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 5% ಅಥವಾ ಶೇಕಡ 5 ಅಂತದ. ಇದನ್ನು ನಾವು 5/100 ಅಂತ ಬರಿತೀವಿ. 5 1 5 2 10 ಈ 0 1/20 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಇವುಗಳನ್ನು ಸರಳ ರೂಪಕ್ಕೆ ತರ್ತೀವಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7 ನೋಡ್ರಿ. ಒಂದು ನಗರದಲ್ಲಿ 30% ಮಹಿಳೆಯರು, 40% ಪುರುಷರು ಮತ್ತು ಉಳಿದವರು ಮಕ್ಕಳು ಇದ್ದಾರೆ. ಆ ನಗರದಲ್ಲಿ ಶೇಕಡ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಿದ್ದಾರೆ. ಅದನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ. ನೋಡ್ರಿ, ಒಂದು ನಗರದಲ್ಲಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ ಎಷ್ಟು ಪರ್ಸೆಂಟ್ ಐತಿ ಅಂತಂದ್ರೆ 30% ಐತಿ. ಪುರುಷರು 40% ಅದಾರ. ಮಕ್ಕಳು ಎಷ್ಟು ಪರ್ಸೆಂಟ್ ಅದಾರ ಅನ್ನೋದನ್ನು ನಾವೇನು ಮಾಡಬೇಕು, ಫೈಂಡ್ ಮಾಡಬೇಕು. ನಗರದ ಒಟ್ಟು ಜನರು ಏನಾಗಿರ್ತೈತಿ ಅಂತಂದ್ರೆ ಜನರು ಇದು 100% ಆಗಿರುತ್ತೆ. ಎಷ್ಟು ಪರ್ಸೆಂಟ್ ಆಗಿರುತ್ತೆ 100% ಆಗಿರುತ್ತೆ. ಸೊ ನಾವೀಗ ಏನು ಮಾಡಬೇಕು ಅಂತಂದ್ರೆ ಮಕ್ಕಳ ಸಂಖ್ಯೆಯನ್ನು ಕಂಡು ಹಿಡಿಬೇಕಂತಂದ್ರೆ 100 ನಗರದ ಒಟ್ಟು ಜನರು ಮೈನಸ್ ಮಹಿಳೆಯರು ಇದು 100% ಮೈನಸ್ 30% ಪ್ಲಸ್ 40%. ಈ ರೀತಿಯಾಗಿ ನಾವು ಏನು ಮಾಡಬೇಕು ಅಂತಂದ್ರೆ 100%ಅಲ್ಲಿ ಮಹಿಳೆಯರು 30% ಪ್ಲಸ್ ಪುರುಷರು 40%ಅನ್ನು ಕಳಿಬೇಕು ನಾವು 100%. ಇದು ಏನು ಸಿಗ್ಬೇಕಂತಂದ್ರೆ ಮಕ್ಕಳು ಸಿಗ್ಬೇಕಂದ್ರೆ ಮಕ್ಕಳ ಸಂಖ್ಯೆ ಸಿಗ್ಬೇಕಂದ್ರೆ ನಾವೇನು ಮಾಡಬೇಕು 100% ಒಳಗೆ 30% ಪ್ಲಸ್ 40%ಅನ್ನು ಕಳಿಬೇಕು. ಏನಾಗುತ್ತೆ ಅವಾಗ 100% ಇದು 30 ಪ್ಲಸ್ 40 ಅಂದ್ರೆ -70% ಅಂತ ಆಗುತ್ತೆ. ಸೊ ಅವಾಗ ಮಕ್ಕಳ ಪರ್ಸೆಂಟ್ ಎಷ್ಟಾಗುತ್ತೆ, ಮಕ್ಕಳು 100 - 70 ಅಂತಂದಾಗ 30%. ಮಕ್ಕಳು ಎಷ್ಟು ಜನ ಅದಾರ, ಅಲ್ಲಿ ಎಷ್ಟು ಪರ್ಸೆಂಟ್ ಮಕ್ಕಳದಾರ, 30% ಮಕ್ಕಳದಾರ. ಈ ರೀತಿಯಾಗಿ ನಾವು ಇದನ್ನು ಕಂಡುಹಿಡಿತೀವಿ.
ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8 ನೋಡ್ರಿ. 15,000 ಮತದಾರರಿರುವ ಒಂದು ಕ್ಷೇತ್ರದಲ್ಲಿ 60% ಜನ ಮತ ಚಲಾಯಿಸಿದ್ದಾರೆ. ಶೇಕಡ ಎಷ್ಟು ಜನರು ಮತ ಚಲಾಯಿಸಿಲ್ಲ? ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಎಂಬುದನ್ನು ನೀವು ಕಂಡುಹಿಡಿಯಬಲ್ಲಿರಾ ಅಂತ ಕೇಳಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಒಟ್ಟು ಮತದಾರ ಸಂಖ್ಯೆ ಎಷ್ಟೈತಿ ಅಂದ್ರೆ 15,000 ಐತಿ. ಅದ್ರೊಳಗೆ 60% ಜನ ಏನು ಮಾಡಿದಾರೆ, ಮತವನ್ನು ಚಲಾಯಿಸಿದಾರೆ. ಇನ್ನು ನಾವು ಕಂಡುಹಿಡಿಯಬೇಕಾಗಿರೋದು ಏನಪ್ಪ ಅಂತಂದ್ರೆ ಶೇಕಡ ಎಷ್ಟು ಜನರು ಮತ ಚಲಾಯಿಸಿಲ್ಲ. ಇದು 15,000 ಅಂತಕ್ಕಂಥದ್ದು 100%. ಅದರೊಳಗೆ 60% ಜನ ಏನು ಮಾಡಿದ್ದಾರೆ, ಮತವನ್ನು ಹಾಕಿದ್ದಾರೆ ಆಲ್ರೆಡಿ. ಹಂಗಿತ್ತಂದ್ರೆ ಇನ್ನು ಎಷ್ಟು ಜನ ಮತವನ್ನು ಚಲಾಯಿಸಿಲ್ಲ? 100 ಒಳಗೆ 60 ತೆಗೆದ್ರೆ ಅಂತಂದ್ರೆ 40% ಜನ ಏನು ಮಾಡಿಲ್ಲ, ಮತವನ್ನು ಚಲಾಯಿಸಿಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಕಂಡುಹಿಡಿಬೇಕು, ಇದಕ್ಕೆ ಶೇಕಡ ಎಷ್ಟು ಜನರು ಮತ ಚಲಾಯಿಸಿಲ್ಲ ಅನ್ನೋದಕ್ಕೆ ಆನ್ಸರ್ ಸಿಗ್ತೀವಿ. ಎಷ್ಟು? 40% ಅಂತ ಕೇಳಿದ. ಮತ್ತು ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಎಂಬುದನ್ನು ಕಂಡುಹಿಡಿಬೇಕು. ಇದು ಶೇಕಡ ಒಳಗೈತಿ. ಅದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಜನರ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನೋಡ್ರಿ ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ. ಒಟ್ಟು ಮತದಾರ ಸಂಖ್ಯೆ ಎಷ್ಟೈತಿ? 15,000 ಐತಿ. 15,000 ಅಂತಂದ್ರೆ ಏನಿದೆ? 100%. ಮತ ಚಲಾಯಿಸಿದವರು ಎಷ್ಟು ಪರ್ಸೆಂಟ್ ಮತ ಚಲಾಯಿಸಿದಾರು? 60% ಮತ ಚಲಾಯಿಸಿದ್ದಾರೆ. ಮತ ಚಲಾಯಿಸದವರು ಎಷ್ಟಪ್ಪ ಅಂತಂದ್ರೆ 100% ಒಳಗೆ 60%ನ್ನು ತೆಗಿಬೇಕು. ಎಷ್ಟಾಗುತ್ತೆ? 40% ಉಳಿಯುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನು ಕಂಡುಹಿಡಿಬೇಕಂತಂದ್ರೆ ಮತ ಚಲಾಯಿಸಿದವರ ಸಂಖ್ಯೆಯನ್ನು ಕಂಡುಹಿಡಿಬೇಕು ನಾವು. ಮತ ಚಲಾಯಿಸಿದವರ ಸಂಖ್ಯೆ ಅಂದಾಗ ಎಷ್ಟು ಜನ ಮತ ಚಲಾಯಿಸಲಿಲ್ಲ? 40% ಅಂತಂದಾಗ 100ಕ್ಕೆ 40 ಜನ ಏನು ಮಾಡಿಲ್ಲ, ಮತವನ್ನು ಚಲಾಯಿಸಿಲ್ಲ. ಹೌದು. ಇನ್ನು ಒಟ್ಟು ಜನಸಂಖ್ಯೆ ಎಷ್ಟೈತಿ ಇಲ್ಲಿ? 15,000 ಐತಿ. ಅಂತಂದ್ರೆ ಒಟ್ಟು ಮತದಾರರ ಸಂಖ್ಯೆ ಎಷ್ಟೈತಿ? 15,000. ಹೆಂಗಿತ್ತಂದ್ರೆ ಈಗ ನಮ್ಗೆ ಎಷ್ಟು ಮತವನ್ನು ಚಲಾಯಿಸಿದವ್ರ ಸಂಖ್ಯೆ ಸಿಗ್ತೈತಿ ನೋಡ್ರಿ. ಇಲ್ಲಿ ಇವೆರಡು 0 ಹೋಯ್ದು, ಇವೆರಡು 0 ಹೋದು. ಏನಾಯ್ತು ಇಲ್ಲಿ? 15 4 ಎಷ್ಟು? 60. ಇದೊಂದು 0, ಇದೊಂದು 0. ಎಷ್ಟಾಯಿತು? 6,000 ಜನ ಏನು ಮಾಡಿಲ್ಲಪ್ಪ ಅಂತಂದ್ರೆ ಮತವನ್ನು ಚಲಾಯಿಸಿಲ್ಲ. 6,000 ಜನ ಏನು ಮಾಡಿಲ್ಲ, ಮತವನ್ನು ಚಲಾಯಿಸಿಲ್ಲ ಅಂತಕ್ಕಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 9 ನೋಡ್ರಿ. ಮೀರಾ ತನ್ನ ವೇತನದಲ್ಲಿ 400 ಉಳಿತಾಯ ಮಾಡುತ್ತಾಳೆ. ಮೀರಾ ಇದಕ್ಕೆ ಏನು ಮಾಡ್ತಾಳೆ ಅಂದ್ರೆ ತನ್ನ ಒಟ್ಟು ವೇತನದಲ್ಲಿ ಎಷ್ಟು ಮಾಡತ್ತಾಳೆ? 400 ಉಳಿತಾಯ ಮಾಡತ್ತಾಳೆ. ಇದು ಅವಳ ವೇತನದ 10% ಆದರೆ ಆಕೆಯ ವೇತನವೆಷ್ಟು ಅಂತ ಹೇಳಿದ್ದಾರೆ. ಈ 400 ಅಂತಕ್ಕಂಥದ್ದು ಎಷ್ಟಾಗೈತಿ ಅಂದರೆ 10% ಆಗೈತಿ. ಹಂಗಿತ್ತಂದ್ರೆ ಅವಳ ಒಟ್ಟು ವೇತನವನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಫೈಂಡ್ ಮಾಡಬೇಕು. ನೋಡ್ರಿ ಕಂಡುಹಿಡಿಬೇಕು. ನೋಡ್ರಿ ಯಾವ ರೀತಿ ಕಂಡುಹಿಡಿಯೋದು ನೋಡ್ರಿ. ಇಲ್ಲಿ ಮೀರಾ ಇದ್ದಕ್ಕೆ ಏನು ಮಾಡ್ತಾಳೆ ಅಂತಂದ್ರೆ 100ಕ್ಕೆ 10 ರೂಪಾಯಿ ಉಳಿತಾಯ ಮಾಡಾಕ್ತಾಳೆ. 100ಕ್ಕೆ 10 ರೂಪಾಯಿ ಉಳಿತಾಯ ಮಾಡಿದಾಗ ಒಟ್ಟು ವೇತನದಲ್ಲಿ 100ಕ್ಕೆ 10 ರೂಪಾಯಿ ಉಳಿತಾಯ ಮಾಡತ್ತಾಳ. ಒಟ್ಟು ವೇತನ ಎಷ್ಟು ಅಂತ ಗೊತ್ತಿಲ್ಲ. ನಾವು ಇದನ್ನು ಏನಂತ ತೊಗೊಂಡು ಪಿ ಅಂತ ತೊಗೊಂಡು ಅವಾಗ ಆಕೆ ಎಷ್ಟು ಉಳಿತಾಯ ಮಾಡಕತ್ತಾಳ? 400 ಉಳಿತಾಯ ಮಾಡಕತ್ತಾಳ. 100ಕ್ಕೆ 10 ರೂಪಾಯಿ ಒಟ್ಟು ವೇತನದಾಗ 100ಕ್ಕೆ 10 ರೂಪಾಯಿ ಉಳಿತಾಯ ಮಾಡಿದಾಗ 400 ರೂಪಾಯಿ ಉಳಿಯಾಕತ್ತೈತಿ. ಹಂಗಿತ್ತಂದ್ರೆ ಒಟ್ಟು ವೇತನವನ್ನು ನಾವೇನು ಮಾಡಬೇಕು? ಈಗ ಫೈಂಡ್ ಮಾಡಬೇಕು. ಸೊ ಏನು ಮಾಡ್ತೀರಿ? ಈ 0 ಹೋಯಿತು. ಏನು ಉಳಿತು ಅಂತಂದ್ರೆ 10 ಉಳಿತು. ಈ 10ನ್ನು ಈ ಕಡೆ ತೊಗೊಂಡು ಬಂದಾಗ ಏನಾಗುತ್ತೆ? ಗುಣಾಕಾರ ಆಗುತ್ತೆ. ಪಿ = 400 × 10 ಅಂತಾಗುತ್ತೆ. ಸೊ ಎಷ್ಟಾಗುತ್ತೆ? 4,000 ಅವಳ ಒಟ್ಟು ವೇತನ ಅಂತಂದ್ರೆ ಆದ್ದರಿಂದ ಮೀರಾಳ ಒಟ್ಟು ವೇತನ = 4,000 ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10 ನೋಡ್ರಿ. ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡವೊಂದು 20 ಪಂದ್ಯಗಳನ್ನು ಆಡಿತು. ಅವುಗಳಲ್ಲಿ 25% ಪಂದ್ಯಗಳನ್ನು ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲ್ ಆಡಿರ್ತಕ್ಕಂಥ ಪಂದ್ಯಗಳು ಎಷ್ಟು ಅದಾವ? 20 ಅದಾವ. ಅಂತಂದ್ರೆ
ಅವ್ರು ಗೆದ್ದಿರ್ತಕ್ಕಂಥ ಪಂದ್ಯಗಳು ಎಷ್ಟೈತಿ 25% ಐತಿ. ಹೌದು, ಇದು 20 ಅಂತಕ್ಕಂಥದ್ದು 100%. ಇದು ಗೆದ್ದಿರ್ತಕ್ಕಂಥದ್ದು 25%. ಹಂಗಿತ್ತಂದ್ರೆ 100% ಒಳಗೆ 25%ಗಳು ಎಷ್ಟಾಕವ? 4 ಆಕವ. ಹಂಗಿತ್ತಂದ್ರೆ 20ರೊಳಗೆ 4 ಭಾಗ ಮಾಡಿದ್ರೆ 5 ಪಂದ್ಯಗಳನ್ನು ಅವರ ಗೆದ್ದಾರು. ಹೌದು, ಇದನ್ನು ನಾವು ಏನು ಮಾಡ್ಬೋದು? ಮೈಂಡಲ್ಲಿ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಹೌದು, ಅದನ್ನು ನಾವು ರಿಟರ್ನಲ್ಲಿ ಯಾವ ರೀತಿ ಫಾರ್ಮುಲಾ ವೈಸ್ ನೋಡೋದು ಅಂತ ನೋಡ್ರಿ. ಒಂದು ತಂಡ ಆಡಿರ್ತಕ್ಕಂಥ ಒಟ್ಟು ಪಂದ್ಯಗಳು ಎಷ್ಟು ಆಡೈತಿ? 20 ಆಡೈತಿ. ಅದು 20 ಅಂತಕ್ಕಂಥದ್ದು 100%. ತಂಡ ಗೆದ್ದ ಪಂದ್ಯಗಳು 25% ಆದ್ರೆ ಅದು ಎಷ್ಟು ಪಂದ್ಯಗಳನ್ನ ಗೆದ್ದೈತಿ ಅಂತಕ್ಕಂಥದ್ದನ್ನು ನಾವು ಫೈಂಡ್ ಮಾಡಬೇಕು. ಸೊ ಏನು ಮಾಡಬೇಕು ಅಂತಂದ್ರೆ 100ಕ್ಕೆ 25 ಪಂದ್ಯಗಳನ್ನು ಗೆದ್ದೈತಿ. ಹಂಗಿತ್ತಂದ್ರೆ ಆಡಿರ್ತಕ್ಕಂಥದ್ದು ಎಷ್ಟು ಪಂದ್ಯಗಳು? 20ಕ್ಕೆ ಎಷ್ಟು ಪಂದ್ಯಗಳನ್ನು ಗೆದ್ದೈತಿ? ಏನು ಮಾಡ್ತೀರಿ ಅಂತಂದ್ರೆ ಈ 0 ಹೋಯಿತು. 2 1 2 5 5 1 5 5 ಎಷ್ಟಾಯಿತು? 5 ಪಂದ್ಯಗಳು. 5 ಪಂದ್ಯಗಳನ್ನು ಗೆದ್ದಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿವರೆಗೂ ನಾವು ಅಭ್ಯಾಸ 7.1ರ 6ರಿಂದ 10 ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ. ಮುಂದಿನ ನಮ್ಮ ವಿಡಿಯೋದಲ್ಲಿ ಅಭ್ಯಾಸ 7.2 ಸ್ವವಿವರವಾಗಿ ನೋಡ್ತಾ ಹೋಗೋಣ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನಮಗೆ ನೋಟಿಫೈ ಆಗಿರಿ. ಧನ್ಯವಾದಗಳು.